ನಾವು 3 ಗೆಲ್ಲಬೇಕು ಅಂತ ಇದ್ದೀವಿ. ಆ ವಾತಾವರಣ ನಮ್ಮಲ್ಲಿ ಇದೆ. ಈಗ ನನಗೆ ಯಾರೋ ಹೇಳ್ತಿದ್ರು, ಶಿಗ್ಗಾವಲ್ಲಿ ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿಯವರು 36,000ದಲ್ಲಿ ಗೆದ್ದಿದ್ರು, ಈಗ ಬರೀ ಒಂದು 10,000ಕ್ಕೆ ಬರ್ಬೋದು. ಅಂದರೆ ಅಷ್ಟು ಕಮ್ಮಿ ಆಗಿ 26,000 ಕಮ್ಮಿ ಆಗಬೇಕಾದ್ರೆ ಅಲ್ಲಿಗೆ ನೆಗೆಟಿವ್ ಇದೆ ಅಂತ ಆಯ್ತಲ್ಲ. ಅದರಿಂದ 26,000 ಏನು, ಇನ್ನೂ 10,000 ಜಾಸ್ತಿ ಇಟ್ಕೊಂಡ್ರೆ 36,000 ಒಳಗೆ ಬರ್ಬೋದು. ಸೊ ಹಾಗಾದರೆ ಆ ಸೀಟು ಕೂಡ ಗೆದಿಬೋದು. ಅದಕ್ಕೆ ನಾನು ಹೇಳಿದ್ದು 3 ಸೀಟ್ ನಾವು ಗೆಲ್ತೀವಿ. ಸಿಎಂ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ವಿಚಾರದಲ್ಲಿ. ಸರ್ಕಾರಿ ನೌಕರರು ಮತ್ತು ಯಾರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ರೆ ಅವ್ರದ್ದು ಮಾತ್ರ ಕಾರ್ಡ್ ರದ್ದು ಮಾಡಿ, ಬೇರೆ ಯಾವುದೋ ರದ್ದು ಮಾಡಬೇಕು. ಯಾಕಂದರೆ ಇದು ಜನಸಾಮಾನ್ಯರು ಎಲ್ಲ ಅರ್ಹರಿರೋದು ಕೂಡ ರದ್ದಾಗ್ತಾ ಇರೋದು ಭಾಳ ಟೀಕೆ ಗುರಿಯಾಗ್ತಾ ಇದೆ ಸರ್ಕಾರ. ನೋಡಿ, ಇವತ್ತು ಮಾಧ್ಯಮದಲ್ಲಿ ನೀವು ಗಮನಿಸಿದ್ದೀರಿ ಅಂದ್ಕೊಂಡಿದ್ದೀರಿ, ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರನೇ 5.8 ಕೋಟಿ ಕಾರ್ಡ್ಗಳನ್ನು ರದ್ದು ಮಾಡಿದೆ. ಯಾವ ನೈತಿಕತೆಯಿಂದ ಭಾರತೀಯ ಜನತಾ ಪಾರ್ಟಿಯವರು ಇದನ್ನೊಂದು ಇಶ್ಯೂ ಆಗಿ ನಮಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ನಾವು ಯಾವುದೂ ಕಾನೂನು ಬಾಹಿರವಾಗಿ ಮಾಡಿಲ್ಲ. ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ BPL ಕಾರ್ಡ್ ಕೊಡಬೇಕಾ, ಅದು ಪ್ರಶ್ನೆ. ನೀವು ಸರ್ಕಾರಿ ನೌಕರರಿದ್ದೀರಿ, ನಿಮಗೆ BPL ಕಾರ್ಡ್ ಕೊಡಬೇಕಾ, ಇದು ಪ್ರಶ್ನೆ. ಆ ರೀತಿ ಮಾನದಂಡಗಳನ್ನು ನಾವು ಇವತ್ತು ಹೊಸದಾಗಿ ನಾವು ಮಾಡಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಈ ಮಾನದಂಡ ಮಾಡಿರೋದಲ್ಲ, ಮೊದಲಿನಿಂದನೂ ಇದೆ. ಕೇಂದ್ರ ಸರ್ಕಾರದ ಮಾನದಂಡಗಳಿದ್ದಾವೆ. ಆ ಮಾನದಂಡದ ಚೌಕಟ್ಟಿನಲ್ಲಿ ಯಾರು ಬರೋದಿಲ್ಲ ಅದನ್ನು ತೆಗೆದಿದ್ದಾರೆ. ಒಂದು ವೇಳೆ ಬೈ ಮಿಸ್ಟೇಕ್ ಏನಾದರೂ BPL ಕಾರ್ಡ್ದಾರರು ನಿಜವಾಗೂ BPL ಕಾರ್ಡ್ದಾರರು ತೆಗೆದಿದ್ರೆ ಪುನರ್ ಪರಿಶೀಲನೆ ಮಾಡಿ ಅವರಿಗೆ ಅಂಥವರಿಗೆ ಕಂಟಿನ್ಯೂ ಮಾಡಿ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದನ್ನು ಮಾಡ್ತಾರೆ, ಇಲಾಖೆಯವರು ಅದು ಮಾಡ್ತಾರೆ. ಹಾಗಾಗಿ ಇವತ್ತು ನ್ಯಾಯಯುತವಾಗಿ ಯಾರಿಗೆ BPL ಸಿಗಬೇಕೋ ಆ BPLನ್ನು ಕೊಡೋದ್ರಲ್ಲಿ ಸರ್ಕಾರ ಯಾವುದೇ ತಪ್ಪು ಮಾಡೋದು. ಎಲ್ಲ ಎಕ್ಸಿಟ್ ಪೋಲ್ಗಳು ಮಿಕ್ಸ್ಡ್ ಇದ್ದಾವೆ, ಒಂದೇ ಕಡೆ ಇಲ್ಲ. ಈಗ ಕೆಲವು ಮಹಾವಿಕಾಸ್ ಅಘಾಡಿಗೆ 162 ಸೀಟ್ ಕೊಟ್ಟಿದ್ದಾರೆ, ಅವರಿಗೆ 128 ಸೀಟ್ ಕೊಟ್ಟಿದ್ದಾರೆ. ಇನ್ನು ಕೆಲವು ಅವರಿಗೆ ಮೆಜಾರಿಟಿ ಕೊಟ್ಟಿದ್ದಾರೆ, 140, 120 ಹಿಂಗೆಲ್ಲ ಕೊಟ್ಟಿದ್ದಾರೆ. ಅಲ್ಲೇ ಡಿವೈಡೆಡ್ ಆಗುವುದು, ನಮ್ಮ ಸರ್ವೆಗಳಲ್ಲೇನೇ ಡಿವೈಡ್ ಆಗುವುದು. ಅದರಿಂದ ಯಾವುದನ್ನ ನಿಖರವಾಗಿ ಹೇಳಕ್ಕೆ ಬರೋದಿಲ್ಲ. ಆದರೆ ಗ್ರೌಂಡ್ ರಿಯಾಲಿಟಿ ಏನು ಅಂತ ಹೇಳಿದರೆ, ಜನ ಬೇಸತ್ತಿದ್ದಾರೆ. ಭ್ರಷ್ಟಾಚಾರದ ಸರ್ಕಾರ ಮತ್ತು ಭಾಳಷ್ಟು ಕಾರಣಗಳಿದ್ದಾವೆ. ಉದಾಹರಣೆಗೆ ಆ್ಯಂಬ್ಯುಲೆನ್ಸು ಪರ್ಚೇಸ್ ಮಾಡೋದು ಮತ್ತು ಆ್ಯಂಬ್ಯುಲೆನ್ಸನ್ನು ರನ್ ಮಾಡೋ ವಿಚಾರದಲ್ಲಿ 8,000 ಕೋಟಿ ಸ್ಕ್ಯಾಮ್ ಆಗಿದೆ ಅಂತ ಹೇಳಿದರು. ಆಮೇಲೆ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈಗ ಅಂಬೇಡ್ಕರ್ದು ಸ್ಟ್ಯಾಚ್ಯೂ ಮಾಡಿ ಅದಕ್ಕೊಂದು ಇಂಟರ್ನ್ಯಾಷನಲ್ ಫ್ಲೇವರ್ ಕೊಟ್ಟು ಅಂಬೇಡ್ಕರ್ದು ಸೆಂಟರ್ ಮಾಡ್ತೀವಿ ಅಂತೇಳಿ 2015ರಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗಿ ಫೌಂಡೇಶನ್ ಹಾಕಿದ್ರು. ಅಂಬೇಡ್ಕರ್ರು ಮಹಾರಾಷ್ಟ್ರದವರು, ಆ ರಾಜ್ಯದವರು ಮತ್ತು ಇಡೀ ದೇಶದ ಜನ ಅಂಬೇಡ್ಕರನ್ನು ಎಲ್ಲ ಸಮುದಾಯದವರು ಬಯಸ್ತಕ್ಕಂಥವ್ರು. ಅವರ ಅವಮಾನ ಮಾಡಿದ್ದೀರಿ ನೀವು ಅವರಿಗೆ, ಇನ್ನೂ ಕೂಡ ಅದನ್ನು ಸಂಪೂರ್ಣ ಮಾಡಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಮಹಾರ್ ಸಮುದಾಯದವರು ಅಷ್ಟೇ ಅಲ್ಲ, ಭಾಳ ಜನ ಅಲ್ಲಿ ನಾನು ಕೇಳಿದಾಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಆಮೇಲೆ ಗುಜರಾತಿಗೆ ಬಂದಂಥ ಮಹಾರಾಷ್ಟ್ರಕ್ಕೆ ಬಂದಂಥ ಇಂಡಸ್ಟ್ರಿನ ಫಾಕ್ಸ್ಕಾಮನ್ನು ಸುಮಾರು 4.5 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟನ್ನು ಗುಜರಾತಿಗೆ ತೊಗೊಂಡಿದ್ದಾರೆ. ಅದೇ ರೀತಿ ಇನ್ನೊಂದು ಸಂಸ್ಥೆ 25,000 ಕೋಟಿ ಇನ್ವೆಸ್ಟ್ಮೆಂಟನ್ನು ಅದನ್ನು ಗುಜರಾತಿಗೆ ತೊಗೊಂಡಿದ್ದಾರೆ. ಯುವಕರೆಲ್ಲ ಏನು ನಮಗೆ ಸಿಗ್ತಕ್ಕಂಥ ಜಾಬ್ಸು ಎಲ್ಲ ಗುಜರಾತಿಗೆ ಹೊರಟೋಯ್ತಲ್ಲ ಅಂತ ಅದೊಂದು ಅಸಮಾಧಾನ. ಈ ರೀತಿ ಅನೇಕ ಕಾರಣಗಳು ಇದ್ದಾವೆ. ರೈತರಿಗೆ ಯಾವುದೂ ಸಹಾಯ ಮಾಡಲಿಲ್ಲ, ಸಾಲ ಮನ್ನಾ ಒಂದೇ ಅಲ್ಲ, ಯಾವುದೇ ರೀತಿಯಲ್ಲಿ ರೈತರಿಗೆ ಕಾರ್ಯಕ್ರಮ ಕೊಡಲಿಲ್ಲ. ಏಕನಾಥ್ ಶಿಂದೆ ಅವರು ಮುಖ್ಯಮಂತ್ರಿಗಳಾಗಿ ವಿಪರೀತ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಅಲ್ಲಿ ಎಲ್ಲ ಮಾತಾಡ್ತಾ ಇದ್ದದ್ದನ್ನು ನಾನು ಕೇಳಿದೆ. ಮೀಡಿಯಾ ಜೊತೆ ಇಂಟ್ರ್ಯಾಕ್ಟ್ ಮಾಡಿದೆ, ಆಮೇಲೆ ಸಾಮಾನ್ಯ ಜನರ ಜೊತೆನೂ ಕೂಡ ಕೆಲವು ಕಡೆ ಹೋದಾಗ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ. ಆ ಸಂದರ್ಭದಲ್ಲಿ ಇವೆಲ್ಲ ಮಾತುಗಳು ಬಂದಾಗ ಆ ಬೇಸಿಸ್ ಮೇಲೆ ನಾನು ಹೇಳಿದ್ದು ಮಹಾವಿಕಾಸ್ ಅಘಾಡಿ ಒಂದು ಅವಕಾಶ ಇದೆ, ಬರ್ತಾರೆ ಅಂತ ಒಂದು ಅಭಿಪ್ರಾಯಕ್ಕೆ ನಾನು ಬಂದಿದ್ದೀನಿ.